ಈ ದಿನ ಶಿವಮೊಗ್ಗ ಜಿಲ್ಲಾ ಸಂವಿಧಾನ ಹಿತರಕ್ಷಣಾ ವೇದಿಕೆಯಿಂದ ವಾರ್ಷಿಕ ಸಭೆಯನ್ನು ಯಶಸ್ವಿಯಾಗಿ ಮಾಡಿದ್ವಿ. ನಮ್ಮ ವೇದಿಕೆಯದು ಇಷ್ಟು ದಿನ ಏನು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವೋ, ನಮ್ಮ ಸಮುದಾಯದ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಬಲಪಡಿಸುವ ಇಚ್ಛೆಯಿಂದ ನಾವೇನು ಕಾರ್ಯಕ್ರಮ ಮಾಡ್ತಾ ಇದ್ವೋ, ನಮ್ಮ ವೇದಿಕೆಗೆ ಆಲ್ರೆಡಿ ಬಹಳಷ್ಟು ಜನ ಮಹಿಳೆಯರು ಹಾಗೂ ಪುರುಷರು ನಮ್ಮ ವೇದಿಕೆಗೆ ಸೇರಬೇಕು ಅಂತ ರಾಜ್ಯಾದ್ಯಂತ ರಾಜ್ಯದ ಇತರೆ ಜಿಲ್ಲೆಗಳಿಂದಲೂ ನಮ್ಮ ಸಂಘಟನೆ ಸೇರ್ಬೇಕಂತ ಕರೆ ಬರ್ತಾ ಇದ್ದಾರೆ. ನಿಮ್ಮ ವೇದಿಕೆ ಸೇರ್ಬೇಕಂತ ನಮ್ದು ಆಹ್ವಾನ ಕೊಡಿಸ ನಾವು ಬರ್ತೀವಿ ಅಂತ ಇದ್ದಾರೆ. ಅದಕ್ಕೆ ನಮ್ಮ ಯಾರು ಬರ್ತೀನಿ ಅಂತಾರೋ ಸಂಘಟನೆಗೆ ಎಲ್ಲರಿಗೂ ಸಮಸ್ತ ರಾಜ್ಯದ ಸಮಸ್ತ ಜನರಿಗೂ ನಾವು ಆಹ್ವಾನ ನೀಡ್ತಾ ಇದ್ದೀವಿ. ಎಲ್ಲರಿಗೂ ಬನ್ನಿ ಸರ್ ಸಂಘಟನೆ ಬಲಪಡಿಸೋಣ ಅಂತ. ಹಾಗಾಗಿ ಈಗ ನಮ್ಮ ಒಳ ಮೀಸಲಾತಿಗೋಸ್ಕರ ಏನು ಆಯೋಗ ಸುಪ್ರೀಂ ಕೋರ್ಟ್ ಏನು ಹೊರಡಿಸಿದೆಯೋ 1 ಆಗಸ್ಟ್ 2025 ಏನು ಹೊರಡಿಸಿದ್ರು ಒಳ ಮೀಸಲಾತಿ ಬಗ್ಗೆ, ಈಗ ಮುಖ್ಯಮಂತ್ರಿ ಕೈಯಲ್ಲಿ ಆಲ್ರೆಡಿ ಹೋಗಿದೆ. ಅವರು 2 ತಿಂಗಳು ಸಮೀಕ್ಷೆಗೆ ಆದೇಶ ಹೊರಡಿಸಿದ್ದಾರೆ. 2 ತಿಂಗಳು ಸಮೀಕ್ಷೆ ಆದೇಶ ಮನೆ ಬಂದು ತಮ್ಮ ಅಂಕಿ ಸಂಖ್ಯೆಗಳನ್ನ ಗಣತಿ ಮಾಡ್ತಾರೆ. ಈಗ ಗಣತಿ ಮಾಡೋ ಸಂದರ್ಭದಲ್ಲಿ ನೀವು ಕುಟುಂಬದಲ್ಲಿ ಯಾರೇ ಬಂದರೂ ಸಹ ಅಧಿಕಾರಿ ನಿಮ್ಮ ಕ್ಯಾಸ್ಟ್ ಅಲ್ಲಿ ಏನಿದೆಯೋ, ನಿಮ್ಮ ಕ್ಯಾಸ್ಟ್ ಅಲ್ಲಿ ಏನಿದೆಯೋ, ಸಂಘ ಅಂತಿದೆಯೋ, ಏನಿದೆಯೋ ಅದನ್ನೇ ಪರ್ಟಿಕ್ಯುಲರ್ ಆಗಿ ಆಗಿರುತ್ತೆ. ಯಾಕಂದ್ರೆ ಗೆಸ್ಟ್ಗಳಲ್ಲಿ 101 ಜಾತಿಗಳಿದೆ, ಉಪಜಾತಿಗಳು ಸೇರೋದ್ರಿಂದ ಒಂದೇ ಜಾತಿಯನ್ನ ಉತ್ತರ ಕನ್ನಡದಲ್ಲಿರೋರಿಗೆ ಒಂದು ರೀತಿಯಲ್ಲಿ ಬರೆದಿದ್ದಾರೆ ಒಂದು ಕಾಲದಲ್ಲಿ, ದಕ್ಷಿಣ ಕನ್ನಡದಲ್ಲಿರೋರಿಗೆ ಒಂದು ರೀತಿ ನಾವೆಲ್ಲ ಒಂದೇ. ಆದ್ರೆ ಅಲ್ಲಿ ನಮ್ಮ ಭಾಷೆ ನುಡಿಗಳು ವ್ಯತ್ಯಾಸ ಆಗ್ತಿರೋದ್ರಿಂದ ಅಲ್ಲಿ ಮರಾಠಿಯವರು ಏನು ಮಹಾರಾಷ್ಟ್ರದಲ್ಲಿ ನಮ್ಮವರು ಏನಿದ್ದಾರೋ ಅವರನ್ನು ರೋಹಿಣಿ ಅಂತ ಕರೀತಾರೆ. ಕೆಲವು ಜನ ಆಂಧ್ರದಲ್ಲಿರೋದ್ರಿಂದ ಕಮಿಟಿ ಮೋಚಿ ಅಂತ ಕರೀತಾರೆ. ಬಟ್ ಅಲ್ಲ, ನಾವು ನೀವೇನು ಪರ್ಟಿಕ್ಯುಲರ್ ಏನಿದ್ರು ಉಪಜಾತಿಯಲ್ಲಿ ಏನಿದ್ರು ಅದನ್ನ ಒಳಗಡೆ ಬರ್ಸಿ. ಆದ್ರೂ ಸಮುದಾಯ ಅಂತ ಪರ್ಟಿಕ್ಯುಲರ್ ಆಗಿ ಬರ್ಸೋದ್ರಿಂದ ಏನು ಅಂಕಿ ಸಂಖ್ಯೆಗಳಿದೆಯೋ ಅದು ಪರ್ಟಿಕ್ಯುಲರ್ ಆಗಿ ಜಾರಿ ಆಗಬೇಕು. ಸಮುದಾಯ ಅಂತ ಪರ್ಟಿಕ್ಯುಲರ್ ಆಗಿ ಬರ್ಸಿ. ಉಪಜಾತಿ ನಿಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಏನು ಬರುತ್ತೋ, ಮೋಚಿ ಅಂತಿದ್ಯೋ ಅದನ್ನ ಮಾತ್ರ ಬರ್ಸಿ. ಯಾಕಂದ್ರೆ ಸರ್ಕಾರಕ್ಕೆ ಒಂದು ಅಂಕಿ ಅಂಶಗಳನ್ನ ಪರ್ಟಿಕ್ಯುಲರ್ ಆಗಿ ಈ ಸಲ ಏನು ರಾಜ್ಯ ಕರ್ನಾಟಕ ಏನು ಮಹಾಸಭೆಯಿಂದ ಏನು ಹೊರಡಿಸಿದಾರೋ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಸರ್ಕಾರ ಅವರಿಗೆ ಮೀಸಲಾತಿ ಕೊಡ್ತೀವಿ, ಒಳ ಮೀಸಲಾತಿ ಕೊಡ್ತೀವಿ ಅಂತ. ಯಾಕಂದ್ರೆ ಈಗ ಆಲ್ಮೋಸ್ಟ್ ಬಹಳಷ್ಟು ಜನ ಸೌಲಭ್ಯ ಪಡೆದವರಿಗೆ ರಾಜಕೀಯವಾಗಿ ನಮ್ಗೆ ಶೈಕ್ಷಣಿಕ ಸಿಕ್ಕಿಲ್ಲ, ಬೇರೆ ಸಿಗ್ತಾ ಇದೆ. ಹಾಗೆ ನಮ್ಮ ಕೆಲಸ ನಮ್ಮ ಪಾಲು ನಮಗೆ ಬರಲಿ ಅಂತ ಏನು ರಾಜ್ಯ ಕಮಿಟಿ ಏನ್ ತೀರ್ಮಾನ ಮಾಡಿದ್ರೆ ನಾವೆಲ್ಲ ಅದಕ್ಕೆ ಬದ್ಧರಾಗಿದ್ದೀವಿ. ನೀವೇನ್ ಮನೆಗೆ ಆಲ್ರೆಡಿ ಬಂದ ಸಮಸ್ಯೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಸಂಘ ಅಂತ ಬರ್ಸ್ಬೇಕು, ಸರಿನಾ? ಇದನ್ನ ತಪ್ಪದೆ ಈ ಕಾರ್ಯಗಳನ್ನ ಮಾಡಬೇಕು. ಹಾಗೂ ಈ ನಮ್ಮ ಏನು ಹಿತರಕ್ಷಣಾ ವೇದಿಕೆ ಏನಿದೆಯೋ, ಈ ಹಿತರಕ್ಷಣಾ ವೇದಿಕೆಗೆ ಯಾರು ಬರ್ತಾರೋ ಆಲ್ಮೋಸ್ಟ್ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಮಾಹಿತಿಯನ್ನ ಸರ್ವೆ ಮಾಡಿ ಆದಷ್ಟು ಯಾರು ಬರ್ತಾರೋ ಈ ಲಾಸ್ಟ್ ಏಪ್ರಿಲ್ ಒಳಗಡೆ ತಮ್ಮ ಆಧಾರ್ ಕಾರ್ಡ್ ಹಾಗೂ ಮತ್ತೆ ಫೋಟೋ ಸದಸ್ಯತ್ವ ಆರಂಭ ಆಗಿದೆ ಅಂತ ಆಲ್ರೆಡಿಗೆ ಪ್ರಕಟಣೆ ಹೊರಡಿಸಿದ್ವಿ. ನಾವು ಸಂಘ ಸದಸ್ಯತ್ವ, ಹಿತರಕ್ಷಣಾ ವೇದಿಕೆ ಸದಸ್ಯತ್ವ ಆರಂಭ ಆಗಿದೆ ಅಂತ ನಾವು ಹೊರಡಿಸಿದ್ವಿ. ಆಲ್ಮೋಸ್ಟ್ ವರ್ಷದ ಪ್ರಕಾರವಾಗಿ ಲಾಸ್ಟ್ 31ಕ್ಕೆ ಎಂಡಿತ್ತು. ಈಗ ಈ ಸಭೆ ನಿರ್ಣಯ ಪ್ರಕಾರ ಏಪ್ರಿಲ್ 31 ಅವಕಾಶ ಕೊಡಿ ಅಂತ ಕೇಳ್ಕೊಂಡಿರೋದ್ರಿಂದ ಏಪ್ರಿಲ್ 31 ಅವಕಾಶ ಕೊಟ್ಟಾಗ ಕೊನೆ ದಿನಾಂಕ ಯಾರು ಬರ್ತಾರೋ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಿಗೆ 18% ಮೇಲ್ಪಟ್ಟವರು ಅಷ್ಟು ಜನ ಇದಕ್ಕೆ ಸದಸ್ಯತ್ವನ ಸೇರ್ಬೋದು. ಆಧಾರ್ ಕಾರ್ಡ್ ಫೋಟೋ ಕೊಡ್ಬೋದು, ಇದನ್ನ ಸೇರ್ಬೋದು. ಏಪ್ರಿಲ್ 30 ಲಾಸ್ಟ್. ಸರಿನಾ? ಇಷ್ಟು ವಿಚಾರ ಮತ್ತೇನು ಇದೆಯಾ? ಆಮೇಲೆ ಈ ಸಭೆಗೆ ಆಗಮಿಸಿದಂತಹ ಶಿವಮೊಗ್ಗ ಜಿಲ್ಲಾ ಸಂಘದ ಅಧ್ಯಕ್ಷರಾದಂತಹ ವೆಂಕಟರಮಣ ಅವರು ಬಂದಿದ್ದಾರೆ. ಅವರು ಸಂಘದ ಎಲ್ಲ ಹಿತರಕ್ಷಣೆ ತುಂಬ ಹೃದಯದ ಧನ್ಯವಾದಗಳನ್ನು. ಹಾಗೆ ಹಿತರಕ್ಷಣಾ ವೇದಿಕೆಯ ಗೌರವ ಅಧ್ಯಕ್ಷರಾದಂತಹ ನಾಗೇಂದ್ರ ಸುರಕರ ಬಂದಿದ್ದಾರೆ. ಅವ್ರಿಗೂ ಸಭೆಯ ವಂದನಾ. ಹಾಗೆ ಸಂಘದ ಕಾರ್ಯದರ್ಶಿಗಳಾದಂತಹ ಗೋವಿಂದ ನಾಯ್ಕ ಅವರಿದ್ದಾರೆ, ಅವ್ರಿಗೂ ವಂದನೆ ಹಾಕೊಂಡು ಹೋಗ್ತೀವಿ. ಹಾಗೆ ಸಂಘದ ಖಜಾಂಚಿಯಾದಂತಹ ಗೋಪಾಲ್ ಕದಮ್ ಇದ್ದಾರೆ, ಅವ್ರಿಗೂ ವಂದನೆ ಹಾಕೊಂಡು ಹೋಗ್ತೀವಿ. ಹಾಗೆ ಸಂಘದ ಸದಸ್ಯರಾದಂತಹ ಭಾಸ್ಕರ್ ಅವರು ಇದ್ದಾರೆ, ಅವ್ರಿಗೂ ವಂದನೆ ಹಾಕೊಂಡು ಹೋಗ್ತೀವಿ. ಸಂಘದ ಸದಸ್ಯರಾದಂತಹ ಸಾಯಿ ಕಿರಣ್ ಅವರಿದ್ದಾರೆ, ಅವ್ರಿಗೂ ವಂದನೆ ಹಾಕೊಂಡು ಹೋಗ್ತೀವಿ. ಸಂಘದ ಸದಸ್ಯರಾದಂತಹ ಗಣೇಶ್ ಪೌಸ್ಕರ್ ಅವರು ಇದ್ದಾರೆ, ಅವ್ರಿಗೂ ವಂದನೆ ಹಾಕೊಂಡು ಸಭೆಗೆ ಬಂದಂತಹ ಎಲ್ಲರಿಗೂ ತುಂಬ ಹೃದಯದ ಅವ್ರಿಗೂ